ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ವೆಜ್ ಪುಲಾವ್ ಮಾಡ್ತಿದ್ದೇನೆ, ಅಂದ್ರೆ ಮಸಾಲಾ ವೆಜ್ ಪುಲಾವ್. ತುಂಬಾ ಸಿಂಪಲ್ ಆದ ರೆಸಿಪಿ ಅಷ್ಟೇ. ನಮ್ಗೆ ನೋಡುವಾಗ ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್, ಕಲರ್ ವೆಜಿಟೇಬಲ್ಸ್ ಇರ್ತದೆ. ಬಾಸ್ಮತಿ ರೈಸ್ ಸ್ಮೆಲ್, ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ತಿಲ್ಲ, ನಾನು ಜೀರಾ ರೈಸ್ ಯೂಸ್ ಮಾಡಿದ್ದೇನೆ. ಸೊ ಇವನ್ ಜೀರಾ ರೈಸ್ ಸ್ಮೆಲ್ ತುಂಬಾ ಒಳ್ಳೇದಾಗ್ತದೆ, ಮತ್ತೆ ಫ್ಲೇವರ್ ಅಂತೂ ತುಂಬಾ ಒಳ್ಳೇದಾಗ್ತದೆ. ಇದು ನೀವು ಯಾವಾಗಾದ್ರೂ ಒಕೇಶನ್ ಮಾಡಬಹುದು, ಬೇಗ ಕೂಡ ಆಗ್ತದೆ. ಯಾರಾದ್ರೂ ನೆಂಟರು ಬಂದ್ರೆ ಎಲ್ಲ ಜಸ್ಟ್ ಒಂದು ಪುಲಾವ್ ಮತ್ತೆ ರಾಯ್ತಾ ಮಾಡಿದ್ರೆ ಸಾಕಾಗ್ತದೆ. ತುಂಬಾ ಖುಷಿಯಲ್ಲಿ ತಿಂತಾರೆ. ಮತ್ತೆ ಇವನ್ ನಮ್ಗೆ ಹೊಟ್ಟೆ ತುಂಬಾ ಅಂದ್ರೆ ಅಸಿಡಿಟಿ ತರ ಆಗುದಿಲ್ಲ, ಅಷ್ಟು ಒಳ್ಳೇದಾಗ್ತದೆ. ಇದು ಟ್ರೈ ಮಾಡಿ ನೋಡಿ, ಮತ್ತೆ ನಮ್ಗೆ ಕಮೆಂಟ್ ಹಾಕಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನಿವತ್ತು ಮಸಾಲಾ ವೆಜ್ ಪುಲಾವ್ ಮಾಡ್ತಿದ್ದೇನೆ. ತುಂಬಾ ಈಸಿ ರೆಸಿಪಿ, ಬೇಗ ಆಗ್ತದೆ. ಒಂದು 15-20 ಮಿನಿಟ್ಸ್ ಒಳಗೆ ಆಗ್ತದೆ. ಖಾಲಿ ಬೇಯಲಿಕ್ಕೆ ಮಾತ್ರ ಅದು ಟೈಮ್ ತಾಗ್ತದೆ, ಬೇರೆ ಏನು ದೊಡ್ಡ ಕೆಲಸ ಇಲ್ಲ ಇದರಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ನಾನು ರೈಸ್ ಅನ್ನು ಸೋಕ್ ಮಾಡಿ ಇಟ್ಟಿದ್ದೆ, ಅರ್ಧ ಗಂಟೆ ನೀರಿನಲ್ಲಿ ಹಾಕಿಟ್ಟೆ. ನೀರನ್ನು ತೆಗೆದು ಇದಕ್ಕೆ 1 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಹಳದಿ ಪೌಡರ್, 1 ದೊಡ್ಡ ಟೀ ಸ್ಪೂನ್ ಗೀಯನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇರ್ತೇನೆ. ಇದು ಇರ್ಲಿ ಹೀಗೇನೆ. ಈಗ ನಾನಿಲ್ಲಿ ಗ್ರೀನ್ ಪೀಸ್, ಬೀನ್ಸ್, ಕಾಲಿಫ್ಲವರ್, ಆನಿಯನ್ ಮತ್ತೆ ಕ್ಯಾರೆಟ್ ತೆಕ್ಕೊಂಡಿದ್ದೇನೆ. ನಿಮ್ಗೆ ಬೇಕಾದ್ರೆ ಇವನ್ ಪನ್ನೀರ್ ಕೂಡ ತೆಕ್ಕೊಳ್ಬಹುದು, ಆದ್ರೆ ಪನ್ನೀರನ್ನು ನೀವು ಫ್ರೈ ಮಾಡಿ ಹಾಕಬೇಕು, ಹೀಗೆ ಹಾಕಬೇಡಿ. ಮೊದಲಿಗೆ ಒಂದು ಬಾಣಲಿಗೆ 4 ಟೀ ಸ್ಪೂನ್ ಗೀಯನ್ನು ಹಾಕಿ, ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 2 ತೇಜ್ಪತ್ತ, 2 ಅಥವಾ 3 ಕೂಡ ಹಾಕಬಹುದು. ತೇಜ್ಪತ್ತ ಅಂದ್ರೆ ಪಲಾವ್ ಲೀವ್, ಮತ್ತೆ 2 ಇಲೈಚಿ, ಏಲಕ್ಕಿ, ಮತ್ತೆ ಒಂದು ಚಿಕ್ಕ ಪೀಸ್, 2 ಪೀಸ್ ದಾಲ್ಚಿನ್ನಿಯನ್ನು ಹಾಕಬೇಕು, ಕೆತ್ತೆಯನ್ನು ಹಾಕಿ. ಇದಕ್ಕೆ 2 ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ನಾವು ಕಟ್ ಮಾಡಿಟ್ಟ ವೆಜಿಟೇಬಲ್ಸ್ ಉಂಟಲ್ಲ, ಅದನ್ನೆಲ್ಲ ಹಾಕಬೇಕು. ಆದ್ರೆ ಗ್ರೀನ್ ಪೀಸ್ ಅನ್ನು ಹಾಕಬಾರ್ದು. ಗ್ರೀನ್ ಪೀಸ್ ಅನ್ನು ಬಿಟ್ಟು ಬೇರೆ ಎಲ್ಲ ವೆಜಿಟೇಬಲ್ ಅನ್ನು ಹಾಕಿ ಇದನ್ನು ಫ್ರೈ ಮಾಡಿ ಚೆನ್ನಾಗಿ. ಒಂದು 5 ನಿಮಿಷ ತನಕ ಫ್ರೈ ಮಾಡಿ, ಅದು ಸ್ವಲ್ಪ ಮೆತ್ತಗೆ ಆಗ್ತದೆ. ಅದು ಗ್ರೀನ್ ಪೀಸ್ ಇಲ್ಲಿ ಹಾಕೋದು ಬೇಡ, ನಾನು ಫ್ರೋಸನ್ ಯೂಸ್ ಮಾಡುವುದರಿಂದ ನಾನು ಇಲ್ಲಿ ಹಾಕ್ತಾ ಇಲ್ಲ, ಅದು ಬೇಗ ಬೇಯ್ತದಲ್ಲ, ಅದಕ್ಕೋಸ್ಕರ. 5 ನಿಮಿಷ ಆದ ನಂತರ ನಾನು ಗ್ರೀನ್ ಪೀಸ್ ಅನ್ನು ಹಾಕ್ತಿದ್ದೇನೆ. ಮತ್ತೆ 1-3 ನಿಮಿಷ ಇದನ್ನು ಫ್ರೈ ಮಾಡಿ. ಈಗ 3 ನಿಮಿಷ ನಂತರ ಇದಕ್ಕೆ 1 ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, ಮತ್ತೆ 1 ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್ ಅನ್ನು ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡಬೇಕು. 1 ನಿಮಿಷದಷ್ಟು ಮಿಕ್ಸ್ ಮಾಡಿ. 1 ನಿಮಿಷ ಆದ ನಂತರ ನಾವು ರೈಸ್ ಅನ್ನು ಹಾಕುವ. ಇಲ್ಲಿ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ತಿಲ್ಲ, ಜೀರಾ ರೈಸ್ ಯೂಸ್ ಮಾಡ್ತಿದ್ದೇನೆ. ಸೊ ನೀವು ಬಾಸ್ಮತಿ ರೈಸ್ ಕೂಡ ಇದಕ್ಕೆ ಯೂಸ್ ಮಾಡಬಹುದು, ಎರಡೂ ಒಳ್ಳೆ ರಿಸಲ್ಟ್ ಸಿಗ್ತದೆ ಅದರಲ್ಲಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ, 3 ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಇರಿ. 3 ನಿಮಿಷ ಆದ ನಂತರ ಇದಕ್ಕೆ ನೀರನ್ನು ಹಾಕಿ, ಅಂದ್ರೆ 1 ಗ್ಲಾಸ್ ನೀವು ರೈಸ್ ತಗೊಂಡ್ರೆ 2 ಗ್ಲಾಸ್ ನೀರನ್ನು ಹಾಕಬೇಕು.
ಕವರ್ ಮಾಡಿ ಕುಕ್ ಮಾಡಿ 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಡಿರಿ. ನಂತರ 15 to 20 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ದಮ್ಮಲ್ಲಿ ಇಡಿರಿ. ನೋಡಿ ಎಷ್ಟು ಚಂದಾಗಿ ಬಂದಿದೆ ನಮ್ಮ ಪುಲಾವ್. ಒಳ್ಳೆ ಪರಿಮಳ ಬರ್ತಾ ಉಂಟು. ಒಳ್ಳೆಯಾಗಿ ಬಂದಿದೆ. ಇದನ್ನು ಸರ್ವ್ ಮಾಡಿ. ಸರ್ವ್ ಮಾಡುವಾಗ ರಾಯ್ತಾ ಜೊತೆ ಸರ್ವ್ ಮಾಡಿ. ಈವನ್ ನೀವು ಪಿಕಲ್ ಕೂಡ ಹಾಕಬಹುದು, ಅದು ಕೂಡ ಒಳ್ಳೇದಾಗ್ತದೆ ಅದರ ಜೊತೆ ತಿನ್ಲಿಕ್ಕೆ. ನಮ್ಮ ವೆಜ್ ಪಲಾವ್ ರೆಡಿ ಆಗಿದೆ. ಇದನ್ನ ಟ್ರೈ ಮಾಡಿ. ಫ್ರೈಡೇಸ್ ಎಲ್ಲ ಹೆಚ್ಚಾಗಿ ವೆಜ್ ತಿಂತಾರಲ್ಲ, ಆಗೊಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ನಂಗೆ ಹೇಳಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.